ಕಷ್ಟದಲ್ಲಿ ಕೈಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತಾರೆ. ಜೀವನದಲ್ಲಿ ಆಗುವ ಎಲ್ಲ ಘಟನೆಗಳಿಗೆ ಕಾರಣ ನೀವೇ ಆಗಿರುತ್ತೀರಾ. ಇದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಜೀವನ ಅಷ್ಟು ಬೇಗ ಸರಳವಾಗುತ್ತೆ. ಯಾವಾಗ ನಿಮ್ಮ ಆತ್ಮವಿಶ್ವಾಸ ಆಕಾಶದೆತ್ತರಕ್ಕೆ ಹಾರುತ್ತೋ ನೆನಪಿರಲಿ, ಯಾರಾದರೂ ಒಬ್ಬರು ಆ ರೆಕ್ಕೆಯನ್ನು ಕತ್ತರಿಸಲು ಬಂದೇ ಬರುತ್ತಾರೆ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕೇ ಬೇಕು. ಯಾಕೆಂದ್ರೆ ಕಷ್ಟಗಳೇ ಇಲ್ಲವೆಂದ್ರೆ ಯಶಸ್ಸಿನ ಆನಂದವನ್ನು ಸವಿಯಲು ಸಾಧ್ಯವಿಲ್ಲ. ಮನಸ್ಸಿನ ಎಲ್ಲ ರಹಸ್ಯಗಳನ್ನು ಪ್ರತಿಯೊಬ್ಬರಿಗೂ ಹೇಳೋದು ಅನುಚಿತ. ಯಾಕೆಂದ್ರೆ ಮಿತ್ರ ಯಾವಾಗ ಶತ್ರು ಆಗುತ್ತಾನೆ ಎಂಬುದು ಹೇಳಲು ಬರುವುದಿಲ್ಲ. ಯಾರನ್ನು ತುಂಬಾ ಕಾಳಜಿ ಮಾಡಬೇಡಿ, ಅವರು ನಿಮ್ಮ ಕಾಳಜಿಯನ್ನೇ ಮಾಡುವುದನ್ನು ಬಿಟ್ಟು ಬಿಡುವಷ್ಟು. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆಯಲ್ಲೇ ನಿಂತರೆ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರೂ ಮಾಡುವುದಿಲ್ಲ. ಯಾರಿಗಾದ್ರೂ ಸುಂದರವಾದ ಉಡುಗೊರೆ ಕೊಡಬೇಕೆಂದರೆ ಅವರ ಭಾವನೆಗಳಿಗೆ ಗೌರವ ಕೊಡುವುದು ಒಂದು ಸುಂದರವಾದ ಉಡುಗೊರೆ. ಜೀವನವನ್ನು ಒಂದು ಅಂದಾಜಿನ ಮೇಲೆ ಜೀವಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ವೋ ಅವರನ್ನು ಆದಷ್ಟು ಇಗ್ನೋರ್ ಮಾಡಿ. ಕಷ್ಟದಲ್ಲಿ ಸಿಗುವ ಪಾಠ ಮತ್ತು ಅನುಭವ ಜಗತ್ತಿನ ಯಾವ ಶಾಲೆಯೂ ಕಲಿಸೋದಿಲ್ಲ. ಈಗ ನಮ್ಮವರೇ ನಮಗೆ ಮೋಸ ಮಾಡುವಾಗ ಶತ್ರುವಿನ ಬಗ್ಗೆ ಮಾತನಾಡುವುದಾದ್ರೂ ಏನು? ಈ ಜಗತ್ತಿನಲ್ಲಿ ಅತಿ ಭಾರವಾದ ವಸ್ತು ಎಂದರೆ ಅದು ಸ್ವಾರ್ಥ. ಅದು ಮುಗಿಯಿತು ಎಂದರೆ ಎಷ್ಟೇ ದೊಡ್ಡ ಸಂಬಂಧ ಕೂಡ ಹಗುರವಾಗಿ ಬಿಡುತ್ತೆ. ಯಾವ ಸಂಬಂಧಗಳಲ್ಲಿ ಒಬ್ಬರಿಗೊಬ್ಬರ ಫೀಲಿಂಗ್ಸ್ಗಳಿಗೆ ಬೆಲೆಯೇ ಇಲ್ಲವೆಂದರೆ ಆ ಸಂಬಂಧಗಳನ್ನು ಒತ್ತಾಯಪೂರ್ವಕವಾಗಿ ಎಳೆಯುವ ಅವಶ್ಯಕತೆಯೇ ಇಲ್ಲ. ಯಾರನ್ನಾದರೂ ಇಗ್ನೋರ್ ಮಾಡುವುದು ಮತ್ತು ಬ್ಯುಸಿ ಆಗುವುದು ಎರಡರಲ್ಲೂ ತುಂಬ ವ್ಯತ್ಯಾಸವಿದೆ. ಯಾರಿಗೆ ಕನಸು ಕಾಣುವುದು ಇಷ್ಟವಾಗುತ್ತೋ ಅವರಿಗೆ ರಾತ್ರಿ ಚಿಕ್ಕದೆನಿಸುತ್ತೆ. ಯಾರಿಗೆ ಕನಸನ್ನು ನನಸು ಮಾಡಲು ಇಷ್ಟವೋ ಅವರಿಗೆ ದಿನಗಳು ಚಿಕ್ಕದೆನಿಸುತ್ತೆ. ಸೌಂದರ್ಯವೆಂದರೆ ನಾವು ಹೇಗೆ ಕಾಣಿಸುತ್ತೇವೆ ಎಂಬುದರಲ್ಲಿ ಇಲ್ಲ, ಬೇರೆಯವರೊಂದಿಗೆ ನಾವು ಹೇಗೆ ವ್ಯವಹರಿಸುತ್ತೇವೆ ಎಂಬುದು ಸುಂದರವಾಗಿದೆ. ಒಬ್ಬರ ಅಭ್ಯಾಸ ನೋಡಬೇಕೆಂದರೆ ಅವರಿಗೆ ಗೌರವ ಕೊಟ್ಟು ನೋಡಿ. ಅವರ ವರ್ತನೆ ನೋಡಬೇಕೆಂದರೆ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ನೋಡಿ. ನಮ್ಮನ್ನು ದುರ್ಬಲ ಎಂದುಕೊಳ್ಳುವ ತಪ್ಪು ಮಾಡಬೇಡಿ. ಯಾಕೆಂದರೆ ಪ್ರೀತಿ ಮತ್ತು ಹೊಡೆತ ಸಮಯಕ್ಕೆ ಸರಿಯಾಗಿ ಹೇಗೆ ಕೊಡಬೇಕು ಎಂಬುದು ನಮಗೆ ಗೊತ್ತು. ಮೌನ ಸುಮ್ಮನೆ ಆಗೋದಿಲ್ಲ. ಕೆಲವು ನೋವುಗಳು ಹೇಗೆ ಅಂದರೆ ನಮ್ಮ ಧ್ವನಿಯನ್ನು ಕಿತ್ತುಕೊಂಡು ಬಿಡುತ್ತೆ. ಮುಖ ಸುಂದರ, ಹೃದಯದಲ್ಲಿ ಕಲೆ ಮತ್ತು ಮುಖದ ಮೇಲೆ ನೀವು, ಮನಸ್ಸಿನಲ್ಲಿ ಹಾವು. ಇದುವೇ ಜಗತ್ತಿನ ಅಸಲಿ ಮುಖ. ಮೊದಲನೇ ಸಲ ನಾವು ಯಾವಾಗಲೂ ತಪ್ಪಾದ ವ್ಯಕ್ತಿಯನ್ನು ಇಷ್ಟಪಡುತ್ತೇವೆ. ಮತ್ತೆ ಯಾವಾಗ ಒಳ್ಳೆ ವ್ಯಕ್ತಿ ಸಿಗುತ್ತಾರೋ ಅವರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪು ಮಾಡಿಬಿಡುತ್ತೇವೆ. ಯಾವುದನ್ನು ಕಳೆದುಕೊಳ್ಳುವ ಕಲ್ಪನೆಯೇ ಮಾಡಿರೋದಿಲ್ವೋ ಆ ದೇವರು ಅದನ್ನೇ ಕಿತ್ತುಕೊಂಡರೆ ಹಾಗಾದರೆ ಅವಶ್ಯಕವಾಗಿ ನೀವು ಪಡೆದುಕೊಳ್ಳಬೇಕೆನ್ನುತ್ತೀರೋ ಅದಕ್ಕಿಂತ ಹೆಚ್ಚಿನದೇ ನಿಮಗೆ ಕೊಡುತ್ತಾನೆ. ಎಲ್ಲರನ್ನೂ ಒಳ್ಳೆಯವರೆಂದುಕೊಳ್ಳುವುದನ್ನು ಬಿಟ್ಟು ಬಿಡಿ. ಯಾಕೆಂದರೆ ನಾವೆಂದುಕೊಂಡ ಹಾಗೆ ಎಲ್ಲರೂ ಒಳ್ಳೆಯವರಾಗಿರುವುದಿಲ್ಲ. ಜೀವನದಲ್ಲಿ ಕಷ್ಟಗಳು ಬಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಕಷ್ಟಕರ ಪಾತ್ರ ಯಾವಾಗಲೂ ಒಳ್ಳೆಯ ಕಲಾವಿದನದ್ದೇ ಆಗಿರುತ್ತೆ. ಎಷ್ಟು ವಿಚಿತ್ರ ನೋಡಿ ಜಗತ್ತು. ಇಲ್ಲಿ ಸುಳ್ಳು ಹೇಳುವವರಿಂದ ಅಲ್ಲ, ಸತ್ಯ ಹೇಳುವವರಿಂದ ಸಂಬಂಧಗಳು ಮುರಿಯುತ್ತೆ. ಮೊದಲನೇ ಸಲ ನಾವು ಯಾವಾಗಲೂ ತಪ್ಪಾದ ವ್ಯಕ್ತಿಯನ್ನು ಇಷ್ಟಪಡುತ್ತೇವೆ. ಮತ್ತೆ ಯಾವಾಗ ಒಳ್ಳೆ ವ್ಯಕ್ತಿ ಸಿಗುತ್ತಾರೋ ಅವರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪು ಮಾಡಿಬಿಡುತ್ತೇವೆ. ಯಾರು ನಿಮ್ಮೊಂದಿಗೆ ಹೇಗೆ ವ್ಯವಹರಿಸುತ್ತಾರೋ ನೀವು ಅವರೊಂದಿಗೆ ಹಾಗೆ ವ್ಯವಹರಿಸಿ. ಯಾಕೆಂದರೆ ನಿಮ್ಮ ಗುರುತು ನಿಮ್ಮ ವ್ಯವಹಾರವಾಗಿದೆ. ಒಳ್ಳೆಯ ಗೆಳೆತನ ಚುಕ್ಕಿಗಳ ಥರ ಇರುತ್ತೆ. ಬೆಳಕಿನಲ್ಲಿ ಕಾಣಿಸದೇ ಇರಬಹುದು, ಆದರೆ ಕಷ್ಟದ ಸಂದರ್ಭಗಳಲ್ಲಿ ಮಾತ್ರ ಸಹಾಯಕ್ಕೆ ಬರುತ್ತೆ. ಯಾರು ಹೃದಯದಿಂದ ಒಳ್ಳೆಯವರಾಗಿರುತ್ತಾರೋ ಅವರನ್ನು ಬುದ್ಧಿವಂತರಾದವರು ಸರಿಯಾಗಿಯೇ ಉಪಯೋಗಿಸಿಕೊಳ್ಳುತ್ತಾರೆ. ಯಾರಾದರೂ ಮೌನವಾಗಿರುತ್ತಾರೆ ಅಂದರೆ ಅದರ ಅರ್ಥ ಅವರು ಮೂರ್ಖರಲ್ಲ. ನಾವು ಯಾವಾಗಲೂ ಬುದ್ಧಿವಂತರನ್ನು ಕಡಿಮೆ ಮಾತನಾಡುವುದು ಮತ್ತು ಮೂರ್ಖರನ್ನು ಅತಿ ಹೆಚ್ಚು ಮಾತನಾಡುವುದನ್ನು ನೋಡಿದ್ದೇವೆ. ಸತ್ಯವಂತರಿಗೆ ಸುಳ್ಳಿನ ಪರಿಚಯವಿರುವುದಿಲ್ಲ, ಆದರೆ ಸುಳ್ಳುಗಾರರಿಗೆ ಯಾವಾಗಲೂ ಸತ್ಯದ ಪರಿಚಯ ಇದ್ದೇ ಇರುತ್ತೆ. ಯಾರಾದರೂ ನಿಮ್ಮನ್ನು ಕಾಳಜಿ ಮಾಡುವವರು ಮತ್ತು ನಿಮ್ಮ ಮೂಡನ್ನು ಸಂಭಾಳಿಸುವವರು ಸಿಕ್ಕಿದ್ರೆ ನೀವು ತುಂಬ ಅದೃಷ್ಟಶಾಲಿಯಾಗಿರ್ತೀರ. ಈಗ ಎಷ್ಟು ತಿಳುವಳಿಕೆ ಬಂದಿದೆ ಅಂದರೆ ಯಾರೊಂದಿಗೂ ವಾಗ್ವಾದ ಮಾಡಲು ಮನಸ್ಸಿಲ್ಲ ಮತ್ತು ಯಾರನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿಲ್ಲ. ಪ್ರೀತಿಯನ್ನು ನಿಮ್ಮ ವರ್ಚಸ್ಸಿನ ರೂಪದಲ್ಲಿ ಅಳೆಯಬೇಡಿ. ಯಾಕೆಂದರೆ ಪ್ರೀತಿ ಹೃದಯ ನೋಡಿ ಅರಳುತ್ತೆ ಹೊರತು ವರ್ಚಸ್ಸನ್ನು ನೋಡಿ ಅಲ್ಲ. ಈ ಜಗತ್ತು ಎಲ್ಲಿ ಹೋಗಿ ಮುಟ್ಟಿದೆ ಅಂದರೆ ಬಟ್ಟೆಗಳು ದುಬಾರಿಯಾಗಿದೆ, ಮನುಷ್ಯ ಮಾತ್ರ ಅಗ್ಗವಾಗಿ ಬಿಟ್ಟಿದ್ದಾನೆ. ನೆನಪಿಡಿ, ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಟರೆ ಸೋತು ಬಿಡುವಿರಿ. ನಿಮ್ಮ ಮೇಲೆ ನೀವು ಭರವಸೆ ಇಟ್ಟರೆ ಗೆದ್ದು ಬಿಡುವಿರಿ. ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ವೋ ಅಂಥವರ ಮುಂದೆ ಆದಷ್ಟು ಸಂತೋಷವಾಗಿರಿ. ಯಾಕೆಂದರೆ ನಿಮ್ಮ ಖುಷಿ ಅವರಿಗೆ ನಿದ್ರೆ ಮಾಡಲು ಬಿಡುವುದಿಲ್ಲ. ಸುಂದರವಾದ ಮುಖಕ್ಕಿಂತ ಸುಂದರವಾದ ಸ್ವಭಾವಕ್ಕೆ ಬೆಲೆ ಜಾಸ್ತಿ.
ನೀವು ತುಂಬ ಪ್ರೀತಿಸುವವರು ನಿಮ್ಮನ್ನು ಬೇಡ ಅಂತ ನಿರ್ಲಕ್ಷಿಸುತ್ತಿದ್ರೆ, ನಿಮ್ಮನ್ನು ಬೇಕಂತಲೇ ದೂರ ಇಡುತ್ತಿದ್ರೆ, ನೀವು ಕೆಲವು ದಿನಗಳವರೆಗೆ ಅವರಿಗೆ ಕಾಲ್ ಅಥವಾ ಮೆಸೇಜನ್ನು ಕಳಿಸಬೇಡಿ. ನಂತರ ಅವರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಕಳುಹಿಸಲು ಎಷ್ಟು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ಅವರ ಕಡೆಯಿಂದಲೂ ಕರೆ ಅಥವಾ ಮೆಸೇಜ್ ಬರದಿದ್ದರೆ ನಿಮ್ಮ ಕಡೆಯಿಂದಲೂ ಕಾಲ್ ಅಥವಾ ಮೆಸೇಜ್ ಮಾಡಬೇಡಿ. ಒಂದು ಮಾತು ನೆನಪಿಡಿ, ನಮ್ಮನ್ನು ಕಾಳಜಿ ಮಾಡದವರ ಹಿಂದೆ ಅಲೆಯುವುದು ಪ್ರೀತಿಯಲ್ಲ, ಮೂರ್ಖತನ. ನಿಲ್ಲಲು ಪ್ರಯತ್ನವೇ ಮಾಡದ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಹೋಗಲು ಬಿಡುವುದೇ ಒಳ್ಳೆಯದು. ನಿಮ್ಮನ್ನು ಇಷ್ಟಪಡುವವರು ನಿಮಗೆ ಸಮಯ ಕೊಡುವುದನ್ನು ನಿಲ್ಲಿಸಿದ್ರೆ ತಿಳಿದುಕೊಂಡು ಬಿಡಿ, ಅವರು ನಿಮ್ಮವರಾಗಿ ಉಳಿದಿಲ್ಲವೆಂದು. ಕೆಲವೊಂದು ಸಂಬಂಧಗಳು ಆತ್ಮದೊಂದಿಗೆ ಬೆಸೆದಿರುತ್ತೆ. ಅವುಗಳು ತಮ್ಮ ಇರುವಿಕೆಯನ್ನು ತೋರಿಕೆ ಮಾಡುವುದಿಲ್ಲ. ನಿಮ್ಮ ಗುರಿಯ ಹಾದಿಯನ್ನು ಜನರಿಗೆ ಹೇಳಿದ್ರೆ ದಾರಿ ತಪ್ಪು ಬಿಡುವಿರಿ. ಯಾಕೆಂದ್ರೆ ನಿಮ್ಮ ಗುರಿಯ ಮಹತ್ವ ನಿಮಗೆ ಅಷ್ಟೇ ಗೊತ್ತು, ಅದು ಜನರಿಗೆ ಗೊತ್ತಿರೋದಿಲ್ಲ. ಅವಶ್ಯಕತೆ ಇಲ್ಲವೆಂದರೆ ಜನ ಮಾತನಾಡೋದಿರಲಿ, ಮುಖ ಸಹ ನೋಡಲು ಹಿಂಜರಿಯುತ್ತಾರೆ. ಯಾವಾಗ ಜನ ಒಬ್ಬರ ಒಳ್ಳೆಯತನವನ್ನು ದುರ್ಬಳಕೆ ಮಾಡಲು ಶುರು ಮಾಡುತ್ತಾರೋ ಆಗ ಅವರು ತಾವಾಗೇ ಕೆಟ್ಟವರಾಗಿ ಬಿಡುತ್ತಾರೆ. ಅರೆ, ನೋವಿನ ಮಾತೇ ಹೇಳಬೇಡಿ. ಯಾರು ಕೊಟ್ಟಿದ್ದಾರೋ ಸರಿಯಾಗಿಯೇ ನೋವು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ ಅಗತ್ಯಕ್ಕಿಂತ ಹೆಚ್ಚು ಬೆಲೆ ಸಿಕ್ಕಾಗ ಆತ ಬೇರೆಯವರಿಗೆ ಇರುವ ಬೆಲೆ ಮತ್ತು ಮೌಲ್ಯವನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರ ಸ್ವಭಾವವನ್ನು ನೀವು ಎಂದಿಗೂ ಬದಲಾಯಿಸಲಾಗುವುದಿಲ್ಲ. ಈರುಳ್ಳಿಯನ್ನು ನೀವು ಎಷ್ಟೇ ಪ್ರೀತಿಯಿಂದ ಕತ್ತರಿಸಿದ್ರೂ ನಿಮಗೆ ಕಣ್ಣೀರು ಬಂದೇ ಬರುತ್ತೆ. ಎಲ್ಲರೊಂದಿಗೆ ಕೂಡಿಯಿರಿ, ಆದರೆ ಒಬ್ಬರ ಒತ್ತಡದಲ್ಲಿ ಮಾತ್ರ ಇರಬೇಡಿ. ಈ ಜಗತ್ತು ಎಂತಹ ತಿರುವಿನಲ್ಲಿ ಬಂದು ನಿಂತಿದೆ ಅಂದರೆ, ಯಾವ ವ್ಯಕ್ತಿಗೆ ನಾವು ಹೃದಯದಿಂದ ಸಹಾಯ ಮಾಡಲು ಬಯಸುತ್ತೇವೋ ಆ ವ್ಯಕ್ತಿಯೇ ಹಿಂದಿನಿಂದ ಚೂರಿ ಇರಿದು ಬಿಡುತ್ತಾರೆ. ನೆನಪಿರಲಿ, ಜೀವನ ಆನಂದಮಯವಾಗಿರುವುದಿಲ್ಲ, ನಾವೇ ಆನಂದದಾಯಕವಾಗಿ ಮಾಡಬೇಕಾಗುತ್ತೆ. ಸಮಯದೊಂದಿಗೆ ಬದಲಾವಣೆಯಾಗುವುದು ತುಂಬ ಒಳ್ಳೆಯದು. ಯಾಕೆಂದರೆ ಸಮಯ ಬದಲಾವಣೆಯನ್ನು ಹೇಳುತ್ತೆ ಹೊರತು ಸ್ಥಿರವಾಗಿರುವುದನ್ನು ಕಲಿಸೋದಿಲ್ಲ. ಇದು ಕಲಿಯುಗ. ಇಲ್ಲಿ ಜನ ಹೇಗೆ ಅಂದರೆ, ತಮಗಿರುವ ಕಷ್ಟಗಳಿಗಿಂತ ಬೇರೆಯವರ ಸಂತೋಷವನ್ನು ನೋಡಿ ದುಃಖಿತರಾಗಿರೋದೇ ಜಾಸ್ತಿ. ಯಾವ ವ್ಯಕ್ತಿಯ ಯೋಚನೆ ಮತ್ತು ನಿಯತ್ತು ಒಳ್ಳೆಯದಾಗಿರುತ್ತೋ ಅವರಿಗೆ ಆ ದೇವರು ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡೇ ಮಾಡುತ್ತಾನೆ. ಒಂದು ಕನಸು ಕಾಣುವಿರಿ, 100 ಅಡೆತಡೆಗಳು ಬರುತ್ತೆ, ಆದರೆ ಆ ದಿನ ತುಂಬ ಸುಂದರವಾಗಿರುತ್ತೆ. ಯಾವಾಗ ನಿಮ್ಮ ಯಶಸ್ಸಿನ ಸದ್ದು ಎಲ್ಲ ಕಡೆ ಕೇಳಲು ಶುರುವಾಗುತ್ತೋ. ಎತ್ತರಕ್ಕೆ ಯಾರು ಹೋಗುತ್ತಾರೆ ಅಂದರೆ, ಪ್ರತಿಶೋಧದ ಬದಲು ಪರಿವರ್ತನೆಯನ್ನು ಯಾರು ಬಯಸುತ್ತಾರೋ ಅವರು. ಮುಂದೆ ಸಿಹಿಯಾಗಿ ಮಾತನಾಡಿ ಹಿಂದೆ ಕೆಲಸ ಕೆಡಿಸುವ ಗೆಳೆತನದಿಂದ ಆದಷ್ಟು ದೂರವಿರಿ. ಇದು ಹೇಗೆಂದರೆ, ಒಳಗೆ ವಿಷವನ್ನು ತುಂಬಿಕೊಂಡು ಮೇಲಿನಿಂದ ಮಾತ್ರ ಅಮೃತವಿದ್ದಂತೆ ಕಾಣುತ್ತೆ. ಬೇರೆಯವರು ಮೋಸ ಮಾಡಿದಾಗ ಅವರೊಂದಿಗೆ ಜಗಳವಾಡಿ ಬಿಡುತ್ತೇವೆ, ಆದರೆ ನಮ್ಮವರೇ ಮೋಸ ಮಾಡಿದಾಗ ಮೌನವಾಗಿ ಬಿಡುತ್ತೇವೆ. ಬೇರೆಯವರ ತಪ್ಪುಗಳನ್ನು ಬಲು ಬೇಗ ಕಂಡುಹಿಡಿಯುತ್ತೇವೆ, ಆದರೆ ಸ್ವಂತ ತಪ್ಪುಗಳನ್ನು ಹುಡುಕಲು ಮರೆತು ಬಿಡುತ್ತೇವೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿ ಸಂತೋಷವಾಗಿದ್ದರೆ ಇರಲಿ ಬಿಡಿ, ಅವರ ಹಿಂದೆ ಹೋಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಳ್ಳಬೇಡಿ. ಮುಂದೆ ಇರುವವರಿಗೆ ಯಾವ ಇಚ್ಛೆಯೇ ಇರದೆ ಅವರೊಂದಿಗೆ ಸಂಬಂಧವನ್ನು ಬೆಸೆಯುವುದರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ. ತೋರಿಕೆಯ ಸಂಬಂಧಗಳಿಗಿಂತ ಒಂಟಿಯಾಗಿದ್ದು ಬಿಡಿ, ಹೆಚ್ಚು ಸಂತೋಷವಾಗಿರುತ್ತೀರಿ. ಕೆಲವು ವಿಷಯಗಳನ್ನು ಅಹಂಕಾರಕ್ಕಾಗಿ ಅಲ್ಲ, ಆತ್ಮಗೌರವಕ್ಕಾಗಿ ಬಿಡಬೇಕಾಗುತ್ತೆ. ಈ ಜಗತ್ತು ತುಂಬ ಸ್ವಾರ್ಥಿ, ಇದರಿಂದ ಒಳ್ಳೆಯತನದ ನಿರೀಕ್ಷೆಯನ್ನು ಯಾವತ್ತೂ ಇಟ್ಟುಕೊಳ್ಳಬೇಡಿ. ಎಷ್ಟು ವಿಚಿತ್ರವಲ್ವಾ? ವಿಶ್ವಾಸವು ಮುಂದೆ ಇರುವ ವ್ಯಕ್ತಿಯ ನಿಜ ಸ್ವರೂಪವನ್ನು ನೋಡಿಯೇ ಮಾಡಲಾಗುತ್ತೆ, ಮತ್ತು ಅದೇ ನಿಜ ಸ್ವರೂಪವನ್ನು ನೋಡಿ ವಿಶ್ವಾಸವು ಮುಗಿದು ಬಿಡುತ್ತೆ. ನೀವು ತಾಳ್ಮೆಯಿಂದಿರಿ. ದೂರವಿದ್ದಾಗ ಆಗುವ ನೋವು ಅವರಿಗೂ ಅರಿವಿಗೆ ಬರುತ್ತೆ. ನೀವು ಬೇರೆಯವರಿಗೆ ಸೇರಿದ ಮೇಲೆ ಪ್ರೀತಿಯ ಅನುಭವ ಅವರನ್ನು ಕಾಡುತ್ತೆ.